A very good evening, ladies and gentlemen. ಎಲ್ರಿಗೂ ಶುಭ ಸಂಜೆ, ಹೃತ್ಪೂರ್ವಕವಾದ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮಕ್ಕೆ. ರೇ ಆಫ್ ಹೋಪ್ 2017 ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ತಮ್ಮೆಲ್ರಿಗೂ ವೆರಿ ವೆರಿ ಗುಡ್ ಈವ್ನಿಂಗ್. ನಮ್ಮ ಆಹ್ವಾನಿತರು, ನಮ್ಮ ಅತಿಥಿಗಳು, ನಮ್ಮ ಸಾನ್ನಿಧ್ಯ ಟ್ರಸ್ಟ್ನ ಎಲ್ಲ ಮೆಂಬರ್ಸ್, ರೇ ಆಫ್ ಹೋಪ್ನ ಕಮಿಟಿ ಸದಸ್ಯರು, ಅದೇ ಥರ ನಮ್ಮ ಶೈನಿಂಗ್ ಸ್ಟಾರ್ಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಶುಭ ಸಂಜೆಯನ್ನು ಹೇಳ್ತಾ ಇವತ್ತಿನ ಈ ಶುಭ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶ್ರೀ ಶಶಿಕಾಂತ್ ಸೆಂಥಿಲ್ IAS ಡೆಪ್ಯೂಟಿ ಕಮಿಷನರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ದಕ್ಷಿಣ ಕನ್ನಡ, ಇವರಿಗೆ ಸ್ವಾಗತವನ್ನು ಮಾಡ್ತಾ, ಅದ್ರ ಜೊತೆಗೇ ಇವತ್ತಿನ ಈ ಕಾರ್ಯಕ್ರಮ ತಾವೆಲ್ಲರೂ ತಿಳಿದಿರೋ ಹಾಗೇ ಯಾವತ್ತೂ ಅಂತೀವಿ, ಡೆಸರ್ಟ್ ಇಲ್ಲ ಊಟ ಆದಮೇಲೆ ಒಂದು ಸಿಹಿ ತಿಂದ್ರೇ ಯಾವತ್ತೂ ನಮ್ಮ ಹೊಟ್ಟೆಗೆ ಒಂದು ಸಂತೋಷ, ನಮ್ಮ ಬಾಯಿಗೆ ಅಷ್ಟೇ ರುಚಿ. ಅದನ್ನು ಸದಾ ಹಲವಾರು ವರ್ಷಗಳಿಂದ ಇಡೀ ಐಸ್ ಕ್ರೀಮ್ ರಂಗದಲ್ಲೇ ಖ್ಯಾತಿ ಹೊಂದಿ ಹಲವಾರು ರೆಕಾರ್ಡ್ಸನ್ನು ಕೂಡ ಸ್ಥಾಪನೆ ಮಾಡಿಕೊಂಡು ಹಲವಾರು ಪ್ರಶಸ್ತಿಗಳನ್ನು ಕೂಡ ಗಳಿಸಿರ್ತಕ್ಕಂಥ ಐಡಿಯಲ್ ಐಸ್ ಕ್ರೀಮ್ ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿ ಸಹಭಾಗಿತ್ವವನ್ನು ನೀಡ್ತಾ ಇದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ಇದೀಗ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಸಾನ್ನಿಧ್ಯ ಟ್ರಸ್ಟ್ ತಾವೆಲ್ಲರೂ ಗೊತ್ತಿರೋ ಹಾಗೆ ಯಾವ ಥರ ಹಲವಾರು ಚಟುವಟಿಕೆಗಳಲ್ಲಿ ತೊಡಕೊಂಡಿದೆ. ಅದು ವಿಶೇಷವಾಗಿ ವಿದ್ಯಾಭ್ಯಾಸದ ರಂಗದಲ್ಲಿ ಹಾಗೇನೆ ಸಾಮಾಜಿಕ ವಲಯದಲ್ಲಿ ಇರತಕ್ಕಂಥ ಸ್ಪೆಷಲ್ ಎಡ್ಯುಕೇಷನ್ಗೆ ಇನ್ನಷ್ಟು ಮಹತ್ವವನ್ನು ನೀಡ್ತಾ ಬಂದಿದೆ. ಇವತ್ತು ನಮ್ಮ ಸ್ಕೂಲ್ ಆ್ಯಂಥಮ್ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕಾಗಿ ನಮ್ಮ ಸ್ಟಾಫ್ ಸಿಬ್ಬಂದಿಗಳು ಸಜ್ಜಾಗಿದ್ದಾರೆ. ಆ್ಯಂಡ್ ಲೆಟ್ ಅಸ್ ಬಿಗಿನ್ ದಿಸ್ ವಂಡರ್ಫುಲ್ ಈವ್ನಿಂಗ್ ಬೈ ದ ರೆಸಿಟೇಷನ್ ಆಫ್ ದ ಸ್ಕೂಲ್ ಆ್ಯಂಥಮ್. ಜ್ಯೋತಿಯೊಂದು ಬೆಳಗಿದೆ, ಆಶ ಕಿರಣ ಮೂಡಿದೆ, ನಿರಾಶೆಯ ಮನದಲ್ಲಿ ಭರವಸೆ ಚಿಗುರೊಡೆದಿದೆ. ಜ್ಯೋತಿಯೊಂದು ಬೆಳಗಿದೆ, ಆಶ ಕಿರಣ ಮೂಡಿದೆ, ನಿರಾಶೆಯ ಮನದಲ್ಲಿ ಭರವಸೆ ಚಿಗುರೊಡೆದಿದೆ. ಜ್ಯೋತಿಯೊಂದು ಬೆಳಗಿದೆ, ಸಾನ್ನಿಧ್ಯ 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 ಸಾನ್ನಿಧ್ಯ. ಜೊತೆಯಾಗಿ ಬಾಳುತ್ತಲೇ ಮರೆತಿಹೆವು ನೋವು. ಹಳ್ಳಿ ಹಳ್ಳಿಯ ವಿಶೇಷ ಮಕ್ಕಳೇ ನಾವು, ಜೊತೆಯಾಗಿ ಬಾಳುತ್ತಲೇ ಮರೆತಿಹೆವು ನೋವು. ಜಾತಿ ಮತ ಧರ್ಮವೆಂಬ ಭೇದವೇ ಇಲ್ಲ, ಜಾತಿ ಮತ ಧರ್ಮವೆಂಬ ಭೇದವೇ ಇಲ್ಲ. ಮಾನವತೆಯ ಮರ್ಮವನ್ನು ಅರಿತಿಹೆವಲ್ಲ, ಮಂದ ಮನದಲ್ಲಿ ಬೆಳಗ ಬನ್ನಿ ಜ್ಯೋತಿಯ. ಗುರಿಯ ಸೇರಲು ಕೈ ಹಿಡಿದು ನೀಡಿ ಶಕ್ತಿಯ. ಅವಕಾಶ ದೊರಕಿಹುದು, ಕೊರತೆಯದು ನೀಗಿಹುದು. ಜ್ಞಾನ ದೀವಿಗೆ ಬೆಳಗುತ್ತಿದೆ ಇಲ್ಲಿ, ಮುಖ್ಯವಾಹಿನಿಯ ಪಥ ತೋರುತ್ತಿದೆ ಇಲ್ಲಿ. ಇದೆ 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 ಸಾನ್ನಿಧ್ಯ 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 ಸಾನ್ನಿಧ್ಯ. ಸ್ಕೂಲ್ ಆ್ಯಂಥಮನ್ನು ತಾವೀಗ ಕೇಳ್ಕೊಂಡಿದ್ದೀರಿ.
ಇದರ ಲಿರಿಕ್ಸ್ ಸ್ವತಃ ಬರೆದಿರೋರು ನಮ್ಮ ಅಡ್ಮಿನಿಸ್ಟ್ರೇಟರ್, ಸಾನ್ನಿಧ್ಯ ಅಡ್ಮಿನಿಸ್ಟ್ರೇಟರ್ ಆಗಿರತಕ್ಕಂಥ ಶ್ರೀ ವಸಂತ್ ಕುಮಾರ್ ಶೆಟ್ಟಿ ಅವರು. ಇನ್ನಷ್ಟು ನಾವು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಳ್ತೀವಿ. ಆದರೆ ಅದಕ್ಕಿಂತ ಮುನ್ನ ಯಾವತ್ತೂ ಅಂತೀವಿ, ಚಿಕ್ಕ ಮಕ್ಕಳಲ್ಲಾಗಿರಲಿ ಇಲ್ಲ ಹಿರಿಯರಲ್ಲಾಗಿರಲಿ, ಯಾವತ್ತೂ ಕಲೆಗೆ ತುಂಬ ಮಹತ್ವ ಇರುತ್ತೆ. ಅದು ಡಾನ್ಸ್ ಆಗಿರಲಿ, ಹಾಡುಗಳಾಗಿರಲಿ, ಯಾವತ್ತೂ ನಮಗೆ ತುಂಬ ಸಂತೋಷ ಕೊಡ್ತಕ್ಕಂಥ ಕಲೆಗಳು. ಇದೀಗ ವೇದಿಕೆಯಲ್ಲಿ ವಿಲ್ ಹ್ಯಾವ್ ಅ ಡಾನ್ಸ್ ಪರ್ಫಾರ್ಮೆನ್ಸ್ that will be performed by our own students of Sanidhya, which will be the welcome dance, and they insist that this evening to see each one of you is certainly giving them a lot of happiness, and to that happiness let us all spend this beautiful evening here as we will have the welcome dance presented by our own students of Sanidhya on stage next. ಆರತಿ ಬೆಳಗಿದೆ, ಮಂಗಳಾರತಿ ಬೆಳಗಿದೆ, ಹುಣ್ಣಿಮೆ ಚಂದ್ರನ ಬೆಳಕದು ಚೆಲ್ಲಿದೆ, ನಮ್ಮೆದೆ ಆಸನ ನಿಮಗಾಗಿ ಕಾದಿದೆ, ಸ್ವಾಗತ ಸ್ವಾಗತ ಎನ್ನುತ್ತಾ ಕರೆದಿದೆ. ಬನ್ನಿ ಅತಿಥಿಗಳೇ, ಒಳ ಬನ್ನಿ ಅತಿಥಿಗಳೇ, ಬನ್ನಿ ಅತಿಥಿಗಳೇ, ಒಳ ಬನ್ನಿ ಅತಿಥಿಗಳೇ. ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ. ರತ್ನದ ಕಂಬಳಿ ಹಾಸುತ್ತಾ ಕರೆದೆವು, ಸುಮಧುರ ಪನ್ನೀರ ಸಿಂಚನ ಗೈದೆವು. ರತ್ನದ ಕಂಬಳಿ ಹಾಸುತ್ತಾ ಕರೆದೆವು, ಸುಮಧುರ ಪನ್ನೀರ ಸಿಂಚನ ಗೈದೆವು. ಮಲ್ಲಿಗೆ ಸಂಪಿಗೆ ಬಣ್ಣದ ಸೇವಂತಿಗೆ ಸುತ್ತಲೂ ಚೆಲ್ಲಿದೆ ನಿಮ್ಮಯ ಹಾದಿಗೆ. ಮಲ್ಲಿಗೆ ಸಂಪಿಗೆ ಬಣ್ಣದ ಸೇವಂತಿಗೆ ಸುತ್ತಲೂ ಚೆಲ್ಲಿದೆ ನಿಮ್ಮಯ ಹಾದಿಗೆ. ಬನ್ನಿ ಅತಿಥಿಗಳೇ, ಒಳ ಬನ್ನಿ ಅತಿಥಿಗಳೇ, ಬನ್ನಿ ಅತಿಥಿಗಳೇ, ಒಳ ಬನ್ನಿ ಅತಿಥಿಗಳೇ. ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ. ಸುತ್ತಲೂ ತುಂಬಿದೆ ಹಬ್ಬದ ಸಂಭ್ರಮ, ಅಂದದ ಚಂದದ ಹಸಿರು ತೋರಣ. ಸುತ್ತಲೂ ತುಂಬಿದೆ ಹಬ್ಬದ ಸಂಭ್ರಮ, ಅಂದದ ಚಂದದ ಹಸಿರು ತೋರಣ. ಪೂರ್ಣ ಕುಂಭದ ಸ್ವಾಗತ ನೀಡುತ್ತಾ ಮುಕ್ತರು ಬಂದೆವು, ನಲಿಯುತ್ತಾ ಕುಣಿಯುತ್ತಾ. ಪೂರ್ಣ ಕುಂಭದ ಸ್ವಾಗತ ನೀಡುತ್ತಾ ಮುಕ್ತರು ಬಂದೆವು,
ಅತಿಥಿದೇವೋ ಭವ ಅತಿಥಿದೇವೋ ಭವ ಅತಿಥಿದೇವೋ ಭವ. ಕಾಲಿನ ಗೆಜ್ಜೆಯು ಘಲ್ ಘಲ್ ಎಂದಿದೆ, ಕೈ ಬಳೆ ನಾದದ ಕಲರವ ತುಂಬಿದೆ. ಕಾಲಿನ ಗೆಜ್ಜೆಯು ಘಲ್ ಘಲ್ ಎಂದಿದೆ, ಕೈ ಬಳೆ ನಾದದ ಕಲರವ ತುಂಬಿದೆ. ಸರಿಗಮ ಪದನಿಸ ಸಂಗೀತ ನುಡಿಸಿದೆ, ನಿಮ್ಮ ಆಗಮನಕ್ಕೆ ಒಡಲದು ಕಾದಿದೆ. ಸರಿಗಮ ಪದನಿಸ ಸಂಗೀತ ನುಡಿಸಿದೆ, ನಿಮ್ಮ ಆಗಮನಕ್ಕೆ ಒಡಲದು ಕಾದಿದೆ. ಬನ್ನಿ ಅತಿಥಿಗಳೇ, ಒಳ ಬನ್ನಿ ಅತಿಥಿಗಳೇ, ಬನ್ನಿ ಅತಿಥಿಗಳೇ, ಒಳ ಬನ್ನಿ ಅತಿಥಿಗಳೇ. ಅತಿಥಿದೇವೋ ಭವ ಅತಿಥಿದೇವೋ ಭವ ಅತಿಥಿದೇವೋ ಭವ. I think ideally I shouldn't be asking all of you to clap again, but voluntarily if you all do it one more time, nothing like it. Thank you so much. ನಮಗೆ 4 ಸ್ಟೆಪ್ ಬೈ ಹಾರ್ಟ್ ಮಾಡೋಕ್ಕೆ ಎಷ್ಟು ದಿವಸ ಬೇಕು ನಮ್ಮಂಥವ್ರಿಗೆ ಗೊತ್ತು, ಬಟ್ ಎಸ್ ಅಷ್ಟು ಚೆನ್ನಾಗಿ ಆ ಡಾನ್ಸನ್ನ ಎಂಜಾಯ್ ಮಾಡ್ಕೊಂಡು ಅವ್ರದ್ದು ಇನ್ನೊಸೆನ್ಸಿಂದ ನಮ್ಮ ಜೊತೆ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡಿದ್ರು. ಆ್ಯಂಡ್ ಟು ದ್ಯಾಟ್ ಇನ್ನೊಸೆನ್ಸ್ ಪ್ರಾಬ್ಲಿ ವಾಟ್ ಆಲ್ ಆಫ್ ಇಸ್ ಲ್ಯಾಕ್ ಇನ್, I think we should be certainly saluting them, because innocence is probably the best gift of mankind which we lose as we grow up, but then they are gifted with that innocence which stays with them throughout. So with that note we move on to the next part of the ceremony. ನಾನು ಆವಾಗಲೇ ಹೇಳಿದೆ, ಸ್ಕೂಲ್ ಆ್ಯಂಥಮ್ನ ಅವರು ಸ್ವತಃ ಅವ್ರ ಕೈಯಾರೆ ಬರೆದಿರತಕ್ಕಂಥ ಕವನ, ಅದನ್ನು ಸ್ಕೂಲ್ ಆ್ಯಂಥಮ್ ಮೂಲಕ ನಾವು ಸ್ಟೇಜ್ ಮೇಲೆ ತಮಗೋಸ್ಕರ ಪ್ರೆಸೆಂಟ್ ಮಾಡ್ಕೊಂಡ್ವಿ. ಇದೀಗ ಫಾರ್ ದಿ ವೆಲ್ಕಮ್ ಅಡ್ರೆಸ್ ಆ್ಯಸ್ ವೆಲ್ ಆ್ಯಸ್ ಟು ಟೆಲ್ ಅಸ್ ಅ ಲಿಟಲ್ ಮೋರ್ ಆಫ್ ವಾಟ್ ಸಾನ್ನಿಧ್ಯ ಇಸ್ ಆ್ಯಂಡ್ ಯಾವ ಮೂಲಕ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ಪ್ರಾರಂಭ ಮಾಡಿಕೊಂಡ್ರು. 38 ವರ್ಷಗಳಿಂದ ಅವರು ಸತತವಾಗಿ ಓರ್ವ ಸ್ನೇಹಿತನಾಗಿ ಈ ಪ್ರತಿಯೋರ್ವ ಸ್ಪೆಷಲ್ ಚೈಲ್ಡ್ನೊಂದಿಗೆ ತಮ್ಮ ಕಾಲವನ್ನು ಕಳೀತಾ ಬಂದಿದ್ದಾರೆ. 2 ಬಾರಿ ಸ್ಟೇಟ್ ಅವಾರ್ಡ್ ಕೂಡ ಇವರಿಗೆ ಲಭಿಸಿದೆ. ಸ್ಟೇಟ್ ಗೌರ್ಮೆಂಟ್ ಅವರ ಈ ಒಂದು ಕಾಂಟ್ರಿಬ್ಯೂಷನನ್ನು ರೆಕಗ್ನೈಸ್ ಮಾಡಿಕೊಂಡು ಅವರಿಗೆ ಈ ಸ್ಟೇಟ್ ಅವಾರ್ಡ್ ಬಂದಿದೆ. ಆದರೆ ಯಾವತ್ತೂ ನಾನು ಸ್ನೇಹಿತನ ಥರನೇ ಇವ್ರ ಜೊತೆ ಇರ್ತೀನಿ ಹೊರತು ಯಾವುದೇ ಥರದ ಪೋಸ್ಟ್ನಲ್ಲಿ ನಾನು ಇವ್ರ ಜೊತೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದೇ ಉದ್ದೇಶ, ಅದೇ ಧ್ಯೇಯ, ಟು ಫೋಕಸ್ ಆನ್ ದಿ ಎಡ್ಯುಕೇಷನ್ and improving the overall quality of life of every inmate at Sanidhya. Ladies and gentlemen, a round of applause to the man who spearheads this trust and ensures that things fall in place for all his inmates. Join me in welcoming on stage Mr. Vasant Kumar Shetty, Administrator, Sanidhya. ಎಲ್ರಿಗೂ ನಮಸ್ಕಾರ. ಮಧು, ನಿಮಗಂತೂ ತುಂಬ ನಮಸ್ಕಾರ. ನಮ್ಮ ಬಗ್ಗೆ ಭಾಳ ಹೇಳಿದ್ದೀರಿ. ಸಾನ್ನಿಧ್ಯ, ಅಬೌಡ್ ಆಫ್ ಗಾಡ್, ದೇವರಿರುವಂಥ ಸ್ಥಳ. ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬೇಕು, ಅವರು ಸಮಾಜದಲ್ಲಿ ಸಾಮಾನ್ಯರಂತೆ ಒಂದು ಜೀವನವನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಸಮಾನ ಮನಸ್ಕರು ಸೇರಿಕೊಂಡು 2003ರಲ್ಲಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಎಂಬ ಟ್ರಸ್ಟನ್ನು ಪ್ರಾರಂಭ ಮಾಡಿ ಆ ಮೂಲಕ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ಒಂದು ಸಂಸ್ಥೆಯಲ್ಲಿ ನಾನು ಕೂಡ ವಿಶೇಷ ಮಕ್ಕಳ ಶಾಲೆಯಲ್ಲಿ 25 ವರ್ಷ ಕೆಲಸ ಮಾಡುವಾಗ ಕಂಡದ್ದಂದರೆ, ದೂರದ ಊರಿನಿಂದ ಬಂದಂಥ ವಿಶೇಷ ಮಕ್ಕಳ ಹೆತ್ತವರು ತಮ್ಮ ಮಕ್ಕಳನ್ನು ನಿಲ್ಲಿಸಲಿಕ್ಕೆ ಅವಕಾಶ ಇಲ್ಲದೆ ಹಿಂದಕ್ಕೆ ಕರೆದುಕೊಂಡು ಹೋಗುವಾಗ ಮನಸ್ಸಲ್ಲಿ ಯಾವುದೋ ಒಂದು ರೀತಿಯ ದುಗುಡ, ಬೇಸರ ಆಯಿತು. ಈ ಬಗ್ಗೆ ಒಂದು ಚಿಂತಿಸಿ ನಾವೆಲ್ಲರೂ ಸೇರಿಕೊಂಡು ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು ಸೇರಿಕೊಂಡು ಸಾನ್ನಿಧ್ಯ ವಸತಿಯುತ ಶಾಲೆಯನ್ನು 2003ರಲ್ಲಿ ಪ್ರಾರಂಭಿಸಿದೆವು. 2 ಮಕ್ಕಳೊಂದಿಗೆ 15ನೇ ವರ್ಷಕ್ಕೆ ಮುಂದುವರಿತಾ ಇದ್ದೇವೆ. ಈಗ 160 4 ವರ್ಷದಿಂದ 46 ವರ್ಷ ವಯಸ್ಸಿನ 160 ಮಕ್ಕಳು, 52
ಸಿಬ್ಬಂದಿ ವರ್ಗ, ಅದು ವಿಶೇಷ ಶಿಕ್ಷಕರಿರ್ಬೋದು, ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಇರ್ಬೋದು, ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿರ್ಬೋದು, ಇವರ ಮುಖಾಂತರ ನಡೀತಾ ಇದೆ. ಸಾನ್ನಿಧ್ಯದಲ್ಲಿ ಮಹಿಳೆಯರಿಗಾಗಿ ಬೇರೆಯೇ ವಸತಿ ನಿಲಯ, ಪುರುಷರಿಗಾಗಿ ಬೇರೆ ವಸತಿ ನಿಲಯ ಮಾತ್ರವಲ್ಲ, ಮಂಗಳೂರು ಮಹಾನಗರ ಪಾಲಿಕೆಯ 3% ನಿಧಿಯಿಂದ ಒಂದು ಆಡು ಸಾಕಣೆ ಕೇಂದ್ರವನ್ನು ಮಾಡಿದ್ದೇವೆ. ಅಂಬಾ ಕೋರ್ ಸೆಂಟರ್ ಬೆಂಗಳೂರು ಇವರ ಮುಖಾಂತರ ಡಾಟಾ ಎಂಟ್ರಿ ಒಂದು ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದ್ದೇವೆ. ಸುಮಾರು 21 ಮಕ್ಕಳು ಅದರಲ್ಲಿ ಆ ಲ್ಯಾಪ್ಟಾಪನ್ನು ಹಿಡಿದುಕೊಂಡು ಕೆಲಸ ಮಾಡ್ತಿರುವಾಗ ಯಾವುದೋ ಒಂದು IT-BT ಕಂಪನಿಯಲ್ಲಿ ಇದ್ದ ಥರ ನಮಗೆ ಕಾಣ್ತಾ ಇದೆ. ನಾನು ಡಾಂಕಿ ಪ್ರೈಸಸ್ ಇಸ್ ಓನ್ ಟೇಲ್ ಅಂತ ಇದೆ, ನಾನು ಅದಕ್ಕಾಗಿ ಈ ಮಾತನ್ನು ಬಳಸ್ತಾ ಇಲ್ಲ. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ಹೇಳ್ತಾ ಇದ್ದೇನೆ. ದಿನಕ್ಕೊಂದು ಹೆತ್ತವರು ತನ್ನ ಮಗುವನ್ನು ಹಿಡ್ಕೊಂಡು ನಮ್ಮ ಸಂಸ್ಥೆಗೆ ಬಂದು ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಸ್ಥಳ ಇಲ್ಲಲ್ಲ ಅಂತ ಒಂದು ಬೇಸರ ಕೂಡ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಬಂದಂಥ ಪ್ರತಿಯೊಂದು ಮಗು ಅಲ್ಲಿ ಸಂಖ್ಯೆಯಾಗಿ ಉಳಿಬಾರ್ದು, ಸದಸ್ಯರಾಗಿರ್ಬೇಕೆಂಬುದೇ ನಮ್ಮ ಉದ್ದೇಶ. ನಮಗೆ ಬೇರೆ ಏನಿಲ್ಲ. ದಾಸರು ಹೇಳಿದಂತೆ 0 ನಿನಗೆ ಬೆಲೆ ಇಲ್ಲ ಎಂದು ಬರೆದು ಜರಿವರಲ್ಲ, ನಿನ್ನ ಹಿಂದೆ 1 ಬರಲು ನಿನಗೆ ಬೆಲೆ ಬರುವುದಲ್ಲ. ನಾವು ಶೂನ್ಯ. ನಾವು ನಮ್ಮ DC ಅವರಂಥವರನ್ನು ಮಾಡಿಲ್ಲ, ನಮ್ಮ ಮುಕುಂದ್ ಕಾಮತ್ರಂಥವರನ್ನು ಮಾಡಿಲ್ಲ, ನಮ್ಮ ಕಾರ್ಪೊರೇಟರ್ ಅಂಥವ್ರನ್ನ ಮಾಡಿಲ್ಲ, ನಮ್ಮ ಬಿಸ್ನೆಸ್ ಮ್ಯಾನ್ ಅವರನ್ನು ಮಾಡಿಲ್ಲ, ಇಂಜಿನಿಯರ್ಸ್ ಮಾಡಿಲ್ಲ, ಡಾಕ್ಟರ್ಸ್ ಮಾಡಿಲ್ಲ. ನಾವು ಮೆಂಟಲಿ ಚಾಲೆಂಜ್ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಬೆಲೆ ಕೊಟ್ಟಬೇಕಾದವರು, ಆ 0 ಹಿಂದೆ ಸಂಖ್ಯೆಯನ್ನು ಇಡಬೇಕಾದವರು ನೀವು. ಏನು ನಮ್ಮ ಸಂಸ್ಥೆಯ 52 ಸಿಬ್ಬಂದಿಗಳಿರ್ಬೋದು ಅಥವಾ ನಾವು ಟ್ರಸ್ಟಿಗಳಿರ್ಬೋದು, ನಿರಂತರವಾಗಿ ಯಾವುದು ಫಲಾಪೇಕ್ಷೆ ಬಯಸದೆ ಒಂದು ಕೆಲಸ ಮಾಡೋದು ನೋಡುವಾಗ ನಮಗೂ ಅನಿಸ್ತದೆ, ನಮ್ಮ ಸಿಬ್ಬಂದಿಗಳಿಗೆ ಒಳ್ಳೆಯ ಒಂದು ಸ್ಯಾಲ್ರಿ ಕೊಡಬೇಕು, ನಮ್ಮ ಟೀಚರ್ಸ್ನವರಿಗೆ ಒಳ್ಳೆಯ ಸ್ಯಾಲ್ರಿ ಕೊಡಬೇಕು ಅಂತ ಆ ಒಂದು ಕೊರಗು ನಮಗಿದೆ. ಇದೊಂದು ದೊಡ್ಡ ಪ್ರಶ್ನೆ. ಒಂದು ವಿಶೇಷ ಮಗು ಒಂದು ಹೆತ್ತವರಿಗೆ ಹುಟ್ಟಿದಾಗ ವೈ ಗಾಡ್ ಹ್ಯಾಸ್ ಬ್ಲೆಸ್ಡ್ ವಿತ್ ದ ಸ್ಪೆಷಲ್ ಚೈಲ್ಡ್, ನಮ್ಗೆ ಹೇಗೆ ಕೊಟ್ಟರು? ಎರಡನೇ ಪ್ರಶ್ನೆ, ನನ್ನ ನಂತರ ಆಫ್ಟರ್ ಮೀ, ನನ್ನ ನಂತರ ನನ್ನ ಮಗನಿಗೆ ನನ್ನ ಮಗಳಿಗೆ ಯಾರು ಎಂಬ ಪ್ರಶ್ನೆಗೆ ಯಾರಿಂದಲೂ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಸಣ್ಣ ಪ್ರಯತ್ನ ಮಾಡಲಿಕ್ಕೆ ಹೋಗಿದ್ದೇವೆ. ಟ್ರಸ್ಟಿನಿಂದ ಮೊದಲು ಸ್ವಲ್ಪ ವಿರೋಧ ಇತ್ತು. ಸಾಧ್ಯ ಇಲ್ಲ ಮಾಸ್ಟ್ರೆ ಅದನ್ನು ಮಾಡಲಿಕ್ಕೆ, ಅದು ತುಂಬ ಕಷ್ಟದ ಕೆಲಸ ಅಂತ ಹೇಳಿದರು ಎಲ್ಲರೂ ಕೂಡ. ಆದರೆ ಮತ್ತೆಲ್ಲರೂ ಒಂದೇ ಮನಸ್ಸು ಮಾಡಿಕೊಂಡು ಆ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದರು. ಹೊರಗೆ ಒಂದು ಜಮೀನನ್ನು ಖರೀದಿ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ನಮ್ಮ ಕಟ್ಟಡದ ಮೇಲೆ ಇನ್ನೂ 3 ಮಾಳಿಗೆಗಳನ್ನು ಹಾಕ್ತಕ್ಕಂಥ ಲೈಸೆನ್ಸ್ ನಮ್ಮಲ್ಲಿತ್ತು. ಅದಕ್ಕಾಗಿ ಇಲ್ಲೇ ಪ್ರಾರಂಭ ಮಾಡಿ ಅಂತ ನಾವು ಹೆತ್ತವರಿಗೆ ಒಂದು ಸೂಚನೆ ಕೊಟ್ಟೆವು. ಹೆತ್ತವರು ಕಾರ್ಯಪ್ರವೃತ್ತರಾದರು. ಸುಮಾರು 1 ಕೋಟಿ ವೆಚ್ಚದ ಕಾಮಗಾರಿ ಮುಗಿದಿದೆ. ಇನ್ನೂ ಒಂದು ದೊಡ್ಡ ಮೊತ್ತ ನಮಗೆ ಬೇಕಾಗಿದೆ. ಈ ಬಗ್ಗೆ ಎಲ್ಲರನ್ನ ಸೇರಿಸಿಕೊಂಡು ಒಂದು ಯೋಚನೆ ಮಾಡಿದಾಗ ಎಲ್ಲರೂ ಇದಕ್ಕೆ ಬೆಂಬಲವನ್ನು ಕೊಟ್ಟರು. ಎಲ್ಲರೂ, ನಾನು ಯಾರ ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ, ಒಂದು 2 ಹೆಸರನ್ನು ನಾನು ಹೇಳಲೇಬೇಕಾಗ್ತದೆ. ನಮ್ಮ ಓರ್ವ ವಿದ್ಯಾರ್ಥಿಯ ಸಹೋದರ ಅಜಯ್ ಬಾಳಿಗ ಇಲ್ಲಿ ನಿಂತ್ಕೊಂಡಿದ್ದಾರೆ, ಮತ್ತು ಗೌತಮ್, ಮತ್ತೆಲ್ಲ ನಮ್ಮ ಸ್ನೇಹಿತರು. ನಾನು ಐ ಡೋಂಟ್ ವಾಂಟ್ ಟು ಸೇ ಆಲ್ ದ ನೇಮ್ಸ್ ಹಿಯರ್. ಇವರೆಲ್ಲ ಒಟ್ಟಾಗಿ ಕಾರ್ಯಕ್ರಮ ಮಾಡಿ ಅಂದಾಗ ಮುಕುಂದ್ ಕಾಮತ್ ಅವರು ಈ ಕಾರ್ಯಕ್ರಮವನ್ನೇ ನಾನು ಪ್ರಾಯೋಜಕತ್ವ ಮಾಡಿಬಿಡ್ತೇನೆ, ನೀವು ಅದರ ಚಿಂತನೆ ಮಾಡಬೇಡಿ ಅಂತ ಹೇಳಿಕೊಂಡು ಅಜಯ್ ಕಾಮತ್ ಅವರಿಗೆ ಭರವಸೆ ಕೊಟ್ಟರು. ನಮ್ಮ ನೂತನ DC ಅವರು ಈಗಾಗಲೇ ಜಿಲ್ಲೆಗೆ ಬಂದಾಗ ನಾವು ಅವರನ್ನು ಒಂದು ಅಭಿನಂದಿಸಲಿಕ್ಕೆ ನಮ್ಮ ವಿಶೇಷ ಮಕ್ಕಳನ್ನು ಕರ್ಕೊಂಡು ಹೋದೆವು. ಅಲ್ಲಿ ಅಷ್ಟು ಜನರು ಹೊರಗೆ ನಿಂತಿದ್ದರು. ನಮಗೆ ಪ್ರಥಮ ಅವಕಾಶ ಕೊಟ್ಟರು ಅಲ್ಲಿಗೆ ಒಳಗೆ ಹೋಗಲಿಕ್ಕೆ. ಅಲ್ಲಿ ಹೋದ ಕೂಡಲೇ ತುಂಬ ಹೊತ್ತು ನಮ್ಮ ಮಕ್ಕಳ ಜೊತೆ ಮಾತಾಡಿದರು. ನಮ್ಮ ಮಕ್ಕಳು ಕೊಟ್ಟ ಪುಷ್ಪವನ್ನು ಸ್ವೀಕರಿಸಿದರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಬೇರೆ ಬೇರೆ ಶಾಲೆಯವರಲ್ಲಿ ಬಂದಿದ್ದರು, ಆಗ ಹೇಳಿದೆ ಇಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೇನೆ ಅಂತ ಹೇಳಿಕೊಂಡು. ಇವತ್ತು ನೋಡಿ, ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾಕೆ DC ಅವರಿಗೆ ನಮ್ಮ ಮೇಲೆ ಅಷ್ಟು, ನಮ್ಮ ಮಕ್ಕಳ ಮೇಲೆ ಪ್ರೀತಿ? ಇವತ್ತು ಅವರು CO ಆಗಿದ್ದಂಥ ಜಿಲ್ಲೆಯಲ್ಲಿ ಕಾರ್ಯಕ್ರಮ, ಆ ಕಾರ್ಯಕ್ರಮವನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಈ ಮಕ್ಕಳ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ಎಂಬುದನ್ನು ತೋರಿಸಿದೆ. ಇದು ಸಂಸ್ಥೆಯ ಮೇಲಿನ ಪ್ರೀತಿ ಅಲ್ಲ, ವಿಶೇಷ ಮಕ್ಕಳ ಮೇಲೆ ಅವರಿಗಿರ್ತಕ್ಕಂಥ ಕಾಳಜಿ. ಇವತ್ತು ಸನ್ಮಾನ್ಯ ಶಶಿಕಾಂತ್ ಸೆಂಥಿಲ್ ರವರು ನಮ್ಮ ಜೊತೆ ಇರುವುದು ಈ ಕಾರ್ಯಕ್ರಮವನ್ನು ರೇ ಆಫ್ ಹೋಪ್, ಭರವಸೆಯ ಕಿರಣ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಲಿಕ್ಕಿದ್ದಾರೆ.
ನಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಪೂರ್ಣ ಕಾರ್ಯಕ್ರಮದ ಪ್ರಾಯೋಜಕತ್ವ ಅದು ಸುಲಭದ ಮಾತಲ್ಲ. ಇಲ್ಲಿ ಅಜಯ್ ಬಾಳಿಗರವರು ನನ್ನ ಹತ್ರ ಒಂದು ಮಾತು ಹೇಳಿದರು. ನಾನು ಸನ್ಮಾನ್ಯ ಮುಕುಂದ್ ಕಾಮತ್ರವರ ಹತ್ರ ಒಂದೇ ನಿಮಿಷ ಮಾತಾಡಿದ್ದು ಅಂತ ಹೇಳಿದ್ದು. ಸಾನ್ನಿಧ್ಯದ ಒಂದು ಇಂಥ ಕಾರ್ಯಕ್ರಮ ಇದೆ, ಈ ವ್ಯವಸ್ಥೆಗಾಗಿ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಇದನ್ನು ನೀವು ಸ್ಪಾನ್ಸರ್ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಏನು ಎಂಥದ್ದು ಅಂತ ಕೇಳದೆ ಎಸ್ ನಾನು ಮಾಡ್ತೇನೆ ಆ ಕಾರ್ಯಕ್ರಮ ಅಂತ ಭರವಸೆ ಕೊಟ್ಟರು ಅಂತ ನಮಗೆ ಅಜಯ್ ಬಾಳಿಗೆ ಅವರು ಹೇಳಿದರು. ಸರ್, ನಮ್ಮ ಮೇಲಿರುವಂಥ ಪ್ರೀತಿ, ನಮಗಿಂತಲೂ ನಮ್ಮ ಮಕ್ಕಳ ಮೇಲಿರುವಂಥ ಪ್ರೀತಿ ಅದು ನಿಮ್ಮ ಮಾತಿನಿಂದ ವ್ಯಕ್ತವಾಗ್ತದೆ. ನೀವು ಯಾವುದು ಪ್ರಶಸ್ತಿ ಅಥವಾ ಹೆಸರಿಗಾಗಿ ಇದನ್ನು ಪ್ರಾಯೋಜಕತ್ವ ಮಾಡಿಲ್ಲ, ಈ ಮಕ್ಕಳ ಮೇಲಿನ ಪ್ರೀತಿಗಾಗಿ ತಾವು ಮಾಡಿದ್ದೀರಾ. ನಿಮ್ಮನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತಾ ನಮ್ಮ ವಿಶೇಷ ಮಗು ನಿಮ್ಮನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸ್ತಾ ಇದೆ. ನಮ್ಮೆಲ್ಲ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲ ದಾನಿಗಳು ಬಹಳಷ್ಟು ಪ್ರಮುಖರು, ಅವರೆಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಕ್ಕಳ ಹೆತ್ತವರು ಅವರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ, ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ನಮ್ಮೆಲ್ಲ ಸ್ನೇಹಿತರು, ನಮ್ಮ ಸ್ನೇಹಿತರಿದ್ದಾಗೆ ನಮ್ಮ ಸಂಸ್ಥೆಗೆ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರವಲ್ಲ, ನಮ್ಮ ಈ ಕಾರ್ಯಕ್ರಮಕ್ಕೆ ನಾವೊಂದು ಸಮಿತಿಯನ್ನು ಮಾಡಿದಾಗ ಆ ಸಮಿತಿ ಸದಸ್ಯರೆಲ್ಲರೂ ಯಾವಾಗ ನಾವು ಸಭೆ ಕರೀತೇವೆ ಆ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದು ಆ ಕಾರ್ಯಕ್ರಮಕ್ಕೆ ಒಂದು ನೈತಿಕ ಬಲವನ್ನು ತುಂಬಿದ್ದಾರೆ. ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಿದ್ದೇನೆ. ನಾನು ಯಾರ ಹೆಸರನ್ನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮ್ಮೆಲ್ಲರ ಹೆಸರುಗಳು ನನ್ನ ಹೃದಯದಲ್ಲಿದೆ. ಖಂಡಿತವಾಗಿ ನಮ್ಮೆಲ್ಲ ಟ್ರಸ್ಟಿಗಳ ಮನಸ್ಸಿನಲ್ಲಿ ನಾವೆಲ್ಲರಿದ್ದೀರಾ. ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ, ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ, ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಂಥ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಹೇಳುವ ಮೂಲಕ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಮತ್ತೊಮ್ಮೆ ಮಧುವನ್ನು ಕಾರ್ಯಕ್ರಮ ನಿರೂಪಣೆಗೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಹೇಳಿದಂತೆ ಯಾವತ್ತೂ ಕೂಡ ಸಾಮಾನ್ಯವಾದ ಕಾರ್ಯಕ್ರಮಗಳಲ್ಲಿ ಅದು ಉಡುಪುಗಳಾಗಿರಲಿ ಇಲ್ಲ ಒಂದು ನೃತ್ಯ ಆಗಿರಲಿ ಎಲ್ಲ ಮಕ್ಕಳನ್ನ ನೋಡ್ತೀವಿ, ಹಿರಿಯರನ್ನ ನೋಡ್ತೀವಿ. ಆದರೆ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ನಮ್ಮ ಮಕ್ಕಳು ಪ್ರಶ್ನೆ ಕೇಳಿದಾಗ ಖಂಡಿತವಾಗ್ಲೂ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಉತ್ಸಾಹದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಆಗ್ತಾನೆ ಬಂದಿದ್ದಾರೆ. ಆ ಥರ ಇರತಕ್ಕಂಥ ಹಲವಾರು ಡಾನ್ಸ್ ಪರ್ಫಾರ್ಮೆನ್ಸಸ್ ಹಾಗೇನೆ ಇನ್ನಷ್ಟು ಹಾಡುಗಳನ್ನೆಲ್ಲ ನಾವು ಈ ವೇದಿಕೆ ಮೇಲೆ ಇವತ್ತು ನೋಡೋದಕ್ಕೆ ತಯಾರಾಗಿದ್ದೀವಿ. ಆದರೆ ಸದ್ಯಕ್ಕೆ ಐಡಿಯಲ್ ಐಸ್ ಕ್ರೀಮ್ ಪ್ರೆಸೆಂಟ್ಸ್ ರೇ ಆಫ್ ಹೋಪ್ 2017 ಇದರ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. And may I please request Sri Vasant Kumar Shetty sir to escort our chief guest on to the stage. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಡೆಪ್ಯೂಟಿ ಕಮಿಷನರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಮಂಗಳೂರು ಶ್ರೀ ಸಸಿಕಾಂತ್ ಸೆಂಥಿಲ್ ಸರ್, ಹಾಗೆಯೇ ಐಡಿಯಲ್ ಐಸ್ ಕ್ರೀಮ್ಸ್ ಇದರ CEO ಆಗಿರತಕ್ಕಂಥ ಮುಕುಂದ್ ಕಾಂಬತ್ ಸರ್, ನಮ್ಮ ಎಲ್ಲ ಟ್ರಸ್ಟೀಸ್ ಹಾಗೆಯೇ ರೇ ಆಫ್ ಹೋಪ್ ಕಮಿಟಿ ಸದಸ್ಯರು ಎಲ್ಲರೂ ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ಜೊತೆ ಬಂದು ಉಪಸ್ಥಿತರಿರಬೇಕು. ಭರವಸೆಯ ಕಿರಣ ಯಾವತ್ತು ಆ ಭರವಸೆಯ ಒಂದು ಕಿರಣ ಏನಿದೆ ಆಕಾಶದತ್ತ ಇರಬೇಕು. ಇನ್ನಷ್ಟು ಸಂತಸ ಹಾಗೆಯೇ ಇನ್ನಷ್ಟು ಜೀವನದಲ್ಲಿರತಕ್ಕಂಥ ಇವರ ಎಲ್ಲ ಅಂಶಗಳಿಗೂ ಎಲ್ಲ ಸಾಥನ್ನು ಇನ್ನಷ್ಟು ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ನೀಡ್ತಾ ಬರುತ್ತೆ. ಸಾನ್ನಿಧ್ಯ ಇನ್ನಷ್ಟು ಸ್ಪೆಷಲ್ ಚಿಲ್ಡ್ರನ್ಗೆ ಆಶ್ರಯವಾಗಲಿ, ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೇನೆ ನೀಡ್ತಾ ಕೂಡ ಇರಿ ಅಂತ ಹೇಳ್ತಾ ಕೆಲವಷ್ಟು ಮಕ್ಕಳ ಉಪಸ್ಥಿತಿಯಲ್ಲೇ ನಾವು ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. Let us all smile and leave the balloons high up in the air. Colorful ray of hopes. ಬಣ್ಣ ಬಣ್ಣದ ಈ ಬದುಕು ಇನ್ನಷ್ಟು ಬಣ್ಣ ಈ ಎಲ್ಲರ ಕಣ್ಣುಗಳಲ್ಲಿ ಜೀವನದಲ್ಲಿ ಸದಾ ಇರಲಿ.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಸ್ತಾ ಇರತಕ್ಕಂತಹ ಸಸಿಕಾಂತ್ ಸೆಂಥಿಲ್ ಸರ್ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಕೂಡ ಮಾಡಲಿಕ್ಕಿದ್ದೀವಿ. Okay, they're having an argument and they agreed finally that it will be our title sponsor Ideal Ice Creams who will be felicitated first. ಶ್ರೀ ಮುಕುಂದ್ ಕಾಮತ್ ಇವರಿಗೆ ಒಂದು ಸನ್ಮಾನವನ್ನು ಇದೀಗ ಸಾನ್ನಿಧ್ಯದ ವತಿಯಿಂದ ಯಾವುದೇ ಎರಡನೇ ಮಾತಿಲ್ಲದೆ ಕೇವಲ ಒಂದೇ ಸೆಂಟೆನ್ಸ್ನಲ್ಲಿ ಐಡಿಯಲ್ ಐಸ್ ಕ್ರೀಮ್ಸ್ ಇವತ್ತಿನ ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ ಆಗಿ ಏನೇ ಹಿಂಜರಿಕೆ ಇಲ್ಲದೆ ತೀರ್ಮಾನ ಮಾಡ್ತಕ್ಕಂಥ ಮುಕುಂದ್ ಕಾಮತ್ ಅವರು ಯಾವ ಥರ ಐಸ್ ಕ್ರೀಮ್ ಮೂಲಕ ಸಿಹಿ ಹಂಚ್ತಾರೋ ಅದೇ ಥರ ಅವರ ಮನಸ್ಸಿನ ಈ ಒಂದು ವಿಚಾರದಿಂದ ಕೂಡ ನಮ್ಮ ಸಾನ್ನಿಧ್ಯ ಸ್ಪೆಷಲ್ ಚಿಲ್ಡ್ರನ್ ಇವತ್ತು ಏನು ಕಾರ್ಯಕ್ರಮ ವಿ ಹ್ಯಾವ್ ಅ ಕಲ್ಚರಲ್ ಈವ್ನಿಂಗ್ ಅಹೆಡ್. ಸೊ ಈ ಕಲ್ಚರಲ್ ಈವ್ನಿಂಗ್ ಮುಂದೆ ಜಾಸ್ತಿ ಮಾತಾಡಬಾರ್ದು. ಬಹಳ ಪೋಷಕರು ಇವತ್ತು ಅವರ ಮಕ್ಕಳು ಪರ್ಫಾರ್ಮ್ ಮಾಡೋಕ್ಕೆ ದೇ ವಿಲ್ ಬಿ ಈಗರ್ಲಿ ವೆಯ್ಟಿಂಗ್. ಬಟ್ ಐ ಶುಡ್ ಸೇ ಒನ್ ಥಿಂಗ್, ಈಗ ಗಣೇಶ್ ಟ್ರಸ್ಟಿಂದ ಮತ್ತು ಈ ಸಾನ್ನಿಧ್ಯ ಜೊತೆಗೆ ಇನ್ವಾಲ್ವ್ ಆಗಿರುವ ಎಲ್ಲ ನನ್ನ ಟ್ರಸ್ಟೀಸ್ ಎಲ್ಲರಿಗೂ ಕೂಡ ನಾನು ವ್ಯಕ್ತಿಗತವಾಗಿ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಹಂಬಲ್ ಥ್ಯಾಂಕ್ಸ್. ಈ ಕಾರ್ಯಕ್ರಮ ಈ ಒಂದು ಕೆಲಸ ಕಂಟಿನ್ಯೂ ಆಗಬೇಕು. ನಮ್ಮ ಸ್ಪೆಷಲ್ ಚಿಲ್ಡ್ರನ್ ಯಾರಿದ್ದಾರೆ ನನ್ನ ಅಭಿಪ್ರಾಯಕ್ಕೆ ಅವರು ಯಾರು ಒಂದು ಪೋಷಕರಿಗೆ ಸೀಮಿತ ಇಲ್ಲ. ದೇ ಆರ್ ದಿ ಅಸೆಟ್ಸ್ ಆಫ್ ದ ಎಂಟೈರ್ ಕಮ್ಯುನಿಟಿ ಆಸ್ ಸಚ್. ನಾನು ಶಿವಮೊಗ್ಗದಲ್ಲಿ ಇರುವಾಗ ಕೂಡ ವಿ ಮೇಡ್ ಅ ಸ್ಪೆಷಲ್ ಎಫರ್ಟ್. ಐ ರಿಮೆಂಬರ್ ದೋಸ್ ಗುಡ್ ಡೇಸ್ ವೆನ್ ಐ ವರ್ಕ್ ವಿತ್ ದ ಪೇರೆಂಟ್ಸ್. ಒಂದು ವಿಷಯ ಈ ವಿಷಯದಲ್ಲಿ ಈ ಕಾನ್ಸೆಪ್ಟಲ್ಲಿ ಯಾವಾಗಲೂ ಮತ್ತೆ ಮತ್ತೆ ಕೇಳಿ ಬರುವುದು, ಟು ಬ್ರಿಂಗ್ ದ ಚಿಲ್ಡ್ರನ್ ಇನ್ ಟು ಮೇನ್ ಸ್ಟ್ರೀಮ್. ಐ ಥಿಂಕ್ ಮೋರ್ ದೆನ್ ದ ಚಿಲ್ಡ್ರನ್ ಇಟ್ ಇಸ್ ವಿ ಹ್ಯಾವ್ ಟು ಕಮ್ ಟು ಮೇನ್ ಸ್ಟ್ರೀಮ್. ದೆರ್ ಇಸ್ ನೋ ಕ್ವೆಶ್ಚನ್ ಆಫ್ ದೇ ಕಮಿಂಗ್ ಟು ಮೇನ್ ಸ್ಟ್ರೀಮ್. ಅವ್ರು ಆಲ್ರೆಡಿ ದೇ ಆರ್ ಇನ್ ಅಸ್, ವಿದಿನ್ ಅಸ್. ಆ್ಯಂಡ್ ಸ್ಮಾಲ್ ವಿಷಯಗಳು ಅವರಿಗೆ ಹೇಳಿಕೊಟ್ಟು ಜಸ್ಟ್ ಟು ಸಾರ್ಟ್ ಆಫ್ ಮೇಕ್ ದೇರ್ ಲೈಫ್ ಬೆಟರ್, ದ್ಯಾಟ್ಸ್ ಆಲ್. ಅದಕ್ಕಿಂತ ಜಾಸ್ತಿ ಸಿಂಪತಿ ಅಂತ ಪದಗಳೆಲ್ಲ ನಾವು ಉಪಯೋಗನೆ ಮಾಡಬಾರ್ದು. ಐ ಥಿಂಕ್ ದೇ ಆರ್ ಆ್ಯಸ್ ಏಬಲ್, ಆ್ಯಸ್ ಟ್ಯಾಲೆಂಟೆಡ್ ಆ್ಯಸ್ ಎನಿಬಡಿ ಎಲ್ಸ್. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಅಸ್, ದ ಕಮ್ಯುನಿಟಿ ವಿಚ್ ಶುಡ್ ಕಮ್ ಟು ದ ಮೇನ್ ಸ್ಟ್ರೀಮ್ ಆ್ಯಸ್ ಸೂನ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಥ್ಯಾಂಕ್ಸ್ ಅ ಲಾಟ್. ಹಾಡುಗಳು ಎಲ್ರಿಗೂ ಇಷ್ಟ. ಹಾಡಕ್ಕೆ ಬರೋದಿಲ್ಲ ಅಂದ್ರೂ ನಮ್ಗೆ ಹಾಡು ಕೇಳೋಕ್ಕಂತೂ ತುಂಬ ಇಷ್ಟ. ಅದೆಲ್ಲರೂ ಒಪ್ಕೋತೀರಾ ಅಂತ ಭಾವಿಸ್ಕೋತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ಇದೀಗ ನಮ್ಮ ಜಿಲ್ಲೆಯ ಖ್ಯಾತ ಗಾಯಕಿ, ರಿಯಾಲಿಟಿ ಶೋಸ್ ಮೂಲಕ ಚಿಕ್ಕ ವಯಸ್ಸಿನಿಂದನೇ ಸ್ಕ್ರೀನಲ್ಲಿ ಇರ್ತಕ್ಕಂಥ ಇವರು ತುಳು ಸಿನಿಮಾಗಳು ಅದೇ ಥರ ಕನ್ನಡ ಸಿನಿಮಾಗಳಲ್ಲಿ ಕೂಡ ತಮ್ಮ ಸಿಂಗಿಂಗ್ ಮೂಲಕ ಹಲವಾರು
ಮ್ಯೂಸಿಕ್ ಲಿಸ್ನರ್ಸ್ನ ಖಂಡಿತವಾಗ್ಲೂ ಪರಿಚಿತರಾಗಿರ್ತಕ್ಕಂಥ ಇವರು ಕುಮಾರಿ ಪಲ್ಲವಿ ಪ್ರಭು ಅವರು ವೇದಿಕೆ ಮೇಲೆ ಬಂದು ಒಂದು ಹಾಡನ್ನು ಹಾಡ್ತಾರೆ. ಆ್ಯಂಡ್ ಕ್ಯಾನ್ ಎವ್ರಿಬಡಿ ಪ್ಲೀಸ್ ಕ್ಲಾಪ್, ಸ್ಪೆಷಲಿ ಅವರ್ ಫ್ರೆಂಡ್ಸ್ ಫ್ರಮ್ ಸಾನಿಧ್ಯ, ಇಫ್ ಯು ಕ್ಯಾನ್ ಪ್ಲೀಸ್ ಕ್ಲಾಪ್. ಎಸ್ ದೇ ಡೂ, ದೇ ಲೈಕ್ ಆರ್ಟ್ಸ್, ದೇ ಕ್ಲಾಪ್ ಈಸಿಯರ್ಲಿ ದೆನ್ us. ಸೊ ದೇರ್ ವಿ ಗೋ, ಇಟ್ ಇಸ್ ಗೋಯಿಂಗ್ ಟು ಬಿ ಪಲ್ಲವಿ ಪ್ರಭು ಲೈವ್ ಮ್ಯೂಸಿಕ್. ಇದು ಈ ಒಂದು ಸಂಚೆಯಲ್ಲಿ ಇನ್ನಷ್ಟು ಮ್ಯೂಸಿಕ್ ತಮಗೋಸ್ಕರ ಖಂಡಿತವಾಗ್ಲೂ. ಆದರೆ ಮೊದಲನೇದಾಗಿ ಪಲ್ಲವಿ ಪ್ರಭು. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ ಜಗದಿ ನಮಗೆಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ
ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಇನ್ನಷ್ಟು ಹಾಡುಗಳನ್ನು ಹಾಡ್ತಾರೆ, ಆದರೆ ಅದಕ್ಕಿಂತ ಮುನ್ನ ಸದ್ಯಕ್ಕೆ ನಮ್ಮ ಜೊತೆ ಇಲ್ಲಿ ಓರ್ವ ನಟ, ಆದರೆ ನಟನ ಜೊತೆಗೇನೆ ಅವ್ರ ಬಗ್ಗೆ ಹೇಳೋದಾಗಿದ್ರೆ ಖಂಡಿತವಾಗ್ಲೂ ಇನ್ನಷ್ಟು ಅಂಶಗಳು. ಈಸ್ ಅ ರೈಟರ್ ಆ್ಯಂಡ್ ಈಸ್ ಅ ಡಿರೆಕ್ಟರ್, ಈಸ್ ಅನ್ ಆ್ಯಕ್ಟರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅ ಬ್ರಿಲಿಯಂಟ್ ಆರ್ಟಿಸ್ಟ್. ವಾಯ್ಸ್ ಓವರ್ ಆಗಿ ಕೂಡ ಅವರ ಕರಿಯರನ್ನು ಹಲವಾರು ಪಾಪ್ಯುಲರ್ ಇಲ್ಲಿ ಮಂಗಳೂರು ಕಡೆ ದಿವಸ ತಾವು ಕೇಳೋ ಕೆಲವಷ್ಟು ಧ್ವನಿಗಳಲ್ಲಿ ಅವ್ರ ಧ್ವನಿಯೇ ಇದೆ. ಒಂದು ಮೊಟ್ಟೆಯ ಕತೆ ತಾವೆಲ್ಲರೂ ತಿಳಿದಿದ್ದೀರಿ, ನಾನೇನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಕೇವಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದವ್ರು ಮಾಡಿದ ಸಿನಿಮಾ ಆದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂಥ ಸಿನಿಮಾ ಒಂದು ಮೊಟ್ಟೆಯ ಕತೆ. ಆ್ಯಂಡ್ ದಿಸ್ ಇಸ್ ಹಿಸ್ ಬ್ರೈನ್ ಚೈಲ್ಡ್. ಆ ಬ್ರೈನ್ ಚೈಲ್ಡಲ್ಲಿ ಅವರೇ ನಾಯಕನಾಗಿ ನಟನೆಯನ್ನು ಕೂಡ ಮಾಡಿದರು. ಇನ್ನಷ್ಟು ಹಲವಾರು ಪ್ರಾಜೆಕ್ಟ್ಸ್ಗಳಲ್ಲಿ ಇದೀಗ ಅವರ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆ್ಯಂಡ್ ಪ್ರಾಬ್ಲಿ ಒನ್ ಆಫ್ ದ ಫೈನೆಸ್ಟ್ people that we have around here in Dakshin Kannada. Very humble like he always is. ಆ್ಯಂಡ್ ಯಾವತ್ತು ಅಂತಾರೆ, ಸಕ್ಸಸ್ ಬಂದಾಗ ಕೆಲವಷ್ಟು ವ್ಯಕ್ತಿಗಳು ಫೋರ್ಸ್ಫುಲಿ ಇಲ್ಲ ಅನ್ಫೋರ್ಸ್ಫುಲಿ ಚೇಂಜ್ ಆಗ್ತಾರೆ, ಬಟ್ ಹಿ ರಿಮೈನ್ಸ್ ವಾಟ್ ಹಿ ಇಸ್. ಆ್ಯಂಡ್ ಟು ದಟ್ ಹಂಬಲ್ ಆಕ್ಟರ್ ಆ್ಯಂಡ್ ಪರ್ಸನ್ ದಟ್ ಈಸ್ ರಾಜಣ್ಣ, ಓವರ್ ಟು ಯು. ರಾಜ್ ಬಿ ಶೆಟ್ಟಿ, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಆರ್ ಸ್ಪೆಷಲ್ ಗೆಸ್ಟ್ ದಿಸ್ ವಂಡರ್ಫುಲ್ ಈವ್ನಿಂಗ್. ಯಾರೆಲ್ಲ ಸಿನಿಮಾ ನೋಡಿದ್ದೀರಾ ಹಾಗೆ ಇದ್ದಾರೆ, ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾರೋ ದಟ್ಸ್ ದ ರಿಯಲ್ ಹಿಮ್. ಸೊ ಕ್ಯಾನ್ ವಿ ಪ್ಲೀಸ್ ರಿಕ್ವೆಸ್ಟ್ ಯು ರಾಜಣ್ಣ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್. ಮೈಕ್ ಕನಪ ಒಂದು ನಿಮಿಷ, ನಮ್ಮ ನಾಡೋದಿಲ್ಲ. ಹಲೋ ಶೇಖ್, ನಮಸ್ಕಾರ ಎಲ್ರಿಗೂ ಕೂಡ. ಸಾನ್ನಿಧ್ಯ ಈ ಹೆಸರೇ ತುಂಬ ಚೆನ್ನಾಗಿರೋಂಥ ಹೆಸರು. ಎಲ್ಲಿ ದೈವತ್ವದ ದಿವ್ಯತೆ ಇರುತ್ತೋ ಆ ಸನ್ನಿಧಾನವನ್ನು ಸಾನ್ನಿಧ್ಯ ಅಂತ ನಾವು ಕರಿತೇವೆ. ದೈವತ್ವ ಅಂದರೆ ಬೇರೇನೂ ಅಲ್ಲ, ಅದು ಮುಗ್ಧತೆ. ಸದಾ ಮುಗ್ಧತೆ ಇರುವಂಥ ಒಂದು ಜಾಗವನ್ನು ಸಾನ್ನಿಧ್ಯ ಅನ್ನುವಂಥ ಹೆಸರು ಬಿಟ್ಟು ಬೇರೆ ಯಾವ ಹೆಸರಲ್ಲಿ ಕರೆಯೋಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಿಲ್ಲ. ಮೊದಲಿಗೆ ಆ ಹೆಸರು ಮತ್ತು ಈ ಸಂಸ್ಥೆ ಎರಡೂ ಕೂಡ ನನಗೆ ತುಂಬ ಹತ್ತಿರ ಆದದ್ದು. ಯಾಕೆಂತ ಹೇಳಿದ್ರೆ, ನಾನು ಈಗ ಒಬ್ಬ ನಟ ಇರ್ಬೋದು ಅಥವಾ ಈಗ ಚಿತ್ರದಲ್ಲಿ ನಟಿಸಿರ್ಬೋದು, ಆದರೆ ವೇದಿಕೆ ಅನ್ನೋದು ನನ್ನ, ಅಥವಾ ರಂಗಭೂಮಿ ಅಥವಾ ರಂಗವೇದಿಕೆ ಅನ್ನೋದು ನನಗೆ ಯಾವಾಗಲೂ ತುಂಬ ಖುಷಿ ಕೊಡ್ತಾ ಇದ್ದಂಥ ಜಾಗ. ರಾಕೇಶ್ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ನನ್ನ ಗೆಳೆಯ, ಮತ್ತು ಅವನ ಮಡದಿ ಟೀನಾ ಈ ಸಂಸ್ಥೆಯಲ್ಲಿ ತುಂಬ ಶ್ರಮಿಸ್ತಾ ಇದ್ರು. ಅವರಿಂದಾಗಿ ಈ ಸಂಸ್ಥೆ ನನಗೆ ಪರಿಚಯ ಆಗಿತ್ತು. ಆಗ ನಮಗೆಲ್ಲ ಯಾವಾಗ ಬಿಡುವಿತ್ತು ಆಗ ಬಂದು ಈ ಮಕ್ಕಳಿಗೋಸ್ಕರ ನಮ್ಮಿಂದ ಏನು ಸಾಧ್ಯವೋ ಅಷ್ಟು ಎಂಟರ್ಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅದಕ್ಕೋಸ್ಕರ ಈ ಸಂಸ್ಥೆ ಮತ್ತು ಈ ವೇದಿಕೆ ಎರಡೂ ಕೂಡ ತುಂಬ ಹಳದು. ಮತ್ತು ಮಧು ಮಾತಾಡ್ತಾ ನನ್ನ ತಂಗಿ ಹೊಗಳ್ತಾ ಇದ್ಲು. ಆದರೆ ನನಗೇನು ಅನಿಸುತ್ತೆ ಅಂದರೆ, ನಾವೇನು ಕೆಲಸ ಮಾಡ್ತೀವಿ ನನಗೆ ತುಂಬ ತೃಣ ಅನಿಸುತ್ತೆ ಇಲ್ಲಿಗೆ ಬಂದಾಗ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಯಾವತ್ತೂ ನೆನಪಾಗ್ತಾ ಇರಬೇಕು, ನಾವು ಈ ದಿವ್ಯ ಒಂದು ಪ್ರಪಂಚದಲ್ಲಿ ತೃಣ ಅಂತ. ಅದನ್ನು ವಸಂತ್ ಸರ್ ತುಂಬ ಚೆನ್ನಾಗಿ ನಮಗೆ ನೆನಪು ಮಾಡೋ ಥರ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಇವರು ಇಷ್ಟು ವರ್ಷಗಳಿಂದ ಏನು ಶ್ರಮಪಟ್ಟು ಆ ಆಸಕ್ತಿಯಲ್ಲಿ ಆ ಮಕ್ಕಳನ್ನು ಅಷ್ಟು ಪ್ರೀತಿಯಲ್ಲಿ ಜತನದಲ್ಲಿ ನೋಡ್ಕೊಳ್ತಾ ಇದ್ದಾರೆ. ನಾವು ಅದನ್ನು ಯಾವತ್ತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡಿದ್ರೆ ಒಂದು ಸಿನಿಮಾ ಮಾಡ್ಬೋದು ಅಷ್ಟೇ. ಆದರೆ ಅದನ್ನು ಅಷ್ಟು ಪ್ರೀತಿಯಿಂದ ಮಾಡಿ ಇನ್ನೂ ಕೂಡ ಆಸಕ್ತಿಯನ್ನು ಉಳಿಸ್ಕೊಂಡು ಇನ್ನೂ ನಾನು ಏನು ಕೊಡ್ಬೋದು ಅಂತ ನನ್ನನ್ನು ಕೇಳಿಕೊಂಡು ಅವರನ್ನು ಕೇಳಿಕೊಂಡು ಮತ್ತೆ ಮುಂದಿನ ಪ್ರಾಜೆಕ್ಟ್ಗಳಿಗೆ ತಯಾರಾಗೋದಿದೆಯಲ್ಲ, ಅದು ನಿಜವಾಗ್ಲೂ ಅದು ತುಂಬ ಒಳ್ಳೆ ಕೆಲಸ ಸರ್, ನೀವೆಲ್ಲೇ ಇದ್ರು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ನಾವೆಷ್ಟು ಸಣ್ಣವರು ಅಂತ ಪದೇ ಪದೇ ನೆನಪು ಮಾಡೋದಕ್ಕೆ, ಆ್ಯಂಡ್ ನಮ್ಮಿಂದ ಏನು ಸಾಧ್ಯನೋ ಅದು ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ಇತ್ತದಲ್ಲ ತಿಕ್ಕಿದ್ದು ಜೇಂಕಲಿಗೆ ತಿಕ್ಕಿವಾಗ ಗ್ಯಾರಂಟಿ ಬರ್ಪೇರು ನೋಡಿ, ಆ ಟೆನ್ಷನ್ ಆಗ್ಬೋದು. ಮತ್ತು ಈ ವೇದಿಕೆಗೆ ಮತ್ತೆ ಕರೆದೋದಕ್ಕೆ ತುಂಬ ಥ್ಯಾಂಕ್ಸ್. ಯಾವಾಗಲೂ ಸಾನ್ನಿಧ್ಯದ ಜೊತೆಗಿರೋದಕ್ಕೆ ನಾನು ಖುಷಿ ಪಡ್ತೇನೆ, ಆ್ಯಂಡ್ ಸಾನ್ನಿಧ್ಯದ ಜೊತೆಗಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಜಣ್ಣ. ಹಾಗೇನೆ ಇವರಿಗೊಂದು ಸ್ಮರಣಿಕೆಯನ್ನು ನೀಡೋದಕ್ಕಾಗಿ ಮೇ ಪ್ಲೀಸ್ ರಿಕ್ವೆಸ್ಟ್ ಶ್ರೀ ಅಜಯ್ ಬಾಲಿಗ ಟು ಡೂ ದಿ ಆನರ್ಸ್. ಸುತ್ತಲಿನ ಜಗವನೆ ಮರೆಯುತ್ತಿದೆ, ಒಲವ ಒನಕೆ ಅಡಿನೂಕಿ ಹೃದಯ ಬಿರಿಯುವುದು ಬಾಕಿ, ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಧನ್ಯವಾದಗಳು ಎಲ್ರಿಗೂ. ಇದೀಗ ಮುಂದನೇದಾಗಿ ನಾಟ್ಯ ಲಹರಿಯಿಂದ ಒಂದು ನೃತ್ಯ ಪ್ರದರ್ಶನ ತಮಗೋಸ್ಕರ ಕುಮಾರಿ ಶ್ರುತಿ ದಾಸ್ ಹಾಗೂ ತಂಡ ಇದೀಗ ತಮಗೋಸ್ಕರ ಒಂದು ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಿದ್ದಾರೆ. ಆ್ಯಂಡ್ ವಿ ಓನ್ಲಿ ಹೋಪ್ ಯು ಎಂಜಾಯ್ ದಿಸ್ ಒನ್ ಟು ಪ್ರೆಸೆಂಟಿಂಗ್ ಆನ್ ಸ್ಟೇಜ್ ಶ್ರುತಿ ದಾಸ್ ಆ್ಯಂಡ್ ಟೀಮ್ ಫ್ರಮ್ ನಾಟ್ಯ ಲಹರಿ.
ಮುದದಿಂದ ನಿನ್ನ ಕೊಂಡಾಡುವೆ ಕೊಂಡಾಡುವೆ ಮದವೂರ ವಿಘ್ನೇಶ ದೇವ ಜಗದೀಶ ಮದವೂರ ವಿಘ್ನೇಶ ಮದವೂರ ವಿಘ್ನೇಶ ನೀಲಗಗನದೊಳು ಮೇಘಗಳ ನೀಲಗಗನದೊಳು ಮೇಘಗಳ ಕಂಡಾಗಲೇ ನಾಟ್ಯವ ನವಿಲುಗೈಯುತ್ತಿದೆ ನವಿಲುಗೈಯುತ್ತಿದೆ ನಾಟ್ಯಗೈಯುತ್ತಿದೆ ನೋಡ ನೋಡ ನೀಲಗಗನದೊಳು ಮೇಘಗಳ ಕಂಡಾಗಲೇ ನಾಟ್ಯವ ನವಿಲುಗೈಯುತ್ತಿದೆ ನಾಟ್ಯಗೈಯುತ್ತಿದೆ ನಾಟ್ಯಗೈಯುತ್ತಿದೆ ನೋಡ ನೋಡ ನೀಲಗಗನದೊಳು ಮೇಘಗಳ ನೀಲಗಗನದೊಳು ಮೇಘಗಳ ಅರಳಿದ ಸುಮದೊಳು ದುಂಬಿಗಳು ಅರಳಿದ ಸುಮದೊಳು ದುಂಬಿಗಳು ಝೇಂಕಾರಗೈಯುತ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ನೋಡ ನೋಡ ಅರಳಿದ ಸುಮದೊಳು ದುಂಬಿಗಳು ಝೇಂಕಾರಗೈಯುತ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ನೋಡ ನೋಡ ನೀಲಗಗನದೊಳು ಮೇಘಗಳ ನೀಲಗಗನದೊಳು